ಹುನಗುಂದ ಪಟ್ಟಣದಲ್ಲಿ ಮಂಗಳವಾರ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯೊಳಗೆ ನೀರು ನುಗ್ಗಿ ರೋಗಿಗಳು ಪರದಾಡಿದ ಘಟನೆ ನಡೆದಿರುವ ಆಸ್ಪತ್ರೆಗೆ ಮೂಲ ಸೌಲಭ್ಯ ನೀಡುವಂತೆ ಆಗ್ರಹಿಸಿ ಕರವೇ ತಾಲೂಕು ಅಧ್ಯಕ್ಷ ರೋಹಿತ್ ಬಾರ್ಕೇರ್ ಮಾತನಾಡಿ, ಕಳೆದ 5 ವರ್ಷಗಳಿಂದ ಪ್ರತಿ ಬಾರಿ ಮಳೆಯಾದಾಗ ಆಸ್ಪತ್ರೆಯ ಹಿಂದುಗಡೆಯ ಲೇಔಟ್ ಮತ್ತು ಜಮೀನುಗಳ ನೀರು ಅವೈಜ್ಞಾನಿಕ ಚರಂಡಿಯಿಂದ ಆಸ್ಪತ್ರೆಯ ವಿವಿಧ ವಾರ್ಡ್ಗಳಲ್ಲಿ ನುಗ್ಗಿ ಮತ್ತು ನೀರಿನ ಬಸಿ ಸೆಳೆಯಿಂದ ನೀರು ನಿಂತು ಆಸ್ಪತ್ರೆಯು ಈಜುಗೊಳ್ಳದಂತೆಯಾಗಿದೆ. ಆಸ್ಪತ್ರೆಯಲ್ಲಿ ನೀರು ನಿಂತಿದ್ದರಿಂದ ರೋಗಿಗಳಿಗೆ ವೈದ್ಯರು ಚಿಕಿತ್ಸೆಯನ್ನು ನೀಡಲು ತೀವ್ರ ತೊಂದರೆಯಾಗ್ತಿದೆ. ಸಾಕಷ್ಟು ಬಾರಿ ಕರವೇ ಸಂಘಟನೆ ಮೂಲಕ ಆರೋಗ್ಯ ಇಲಾಖೆ ಮೇಲಧಿಕಾರಿಗಳಿಗೆ, ಶಾಸಕರಿಗೆ, ಸಚಿವರಿಗೆ ಮನವಿ ಮೂಲಕ ತಿಳಿಸಿದರೂ ಯಾವುದೇ ಅಧಿಕಾರಿ ಕೂಡ ಕ್ಯಾರೆ ಎನ್ನುತ್ತಿಲ್ಲ. ಆದ್ದರಿಂದ ಕೂಡಲೇ ಸಾರ್ವಜನಿಕರಿಗೆ, ರೋಗಿಗಳಿಗೆ ಹಾಗೂ ವೈದ್ಯರಿಗೆ ತೊಂದರೆಯಾಗುತ್ತಿದ್ದು ನೀರು ನಿಲ್ಲದಂತೆ ಕ್ರಮ ವಹಿಸಬೇಕು. ಇಲ್ಲವಾದರೆ ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ನಗರ ಘಟಕದ ಅಧ್ಯಕ್ಷ ಹುಸೇನ್ ಸಂದಿಮನಿ ಮಾತನಾಡಿ, ಮಳೆಯ ನೀರು ಆಸ್ಪತ್ರೆಯಲ್ಲಿ ನುಗ್ಗಿರುವುದರಿಂದ ಆಸ್ಪತ್ರೆಯ ತುರ್ತು ನಿಗಾ ಘಟಕ, ಔಷಧಿ ವಿತರಣಾ ಕೇಂದ್ರ, ರಕ್ತ ಗುಂಪು ತಪಾಸಣಾ ಕೇಂದ್ರ, ಎಕ್ಸ್ರೇ ರೂಮ್, ಎಂಎನ್ಆರ್ಸಿ ಘಟಕ, ಪಿಎಚ್ಸಿ ಕೇಂದ್ರ, ಸ್ಕ್ಯಾನಿಂಗ್ ಸೆಂಟರ್, ಆಯುಷ್ಮಾನ್ ಕೇಂದ್ರ ಸೇರಿದಂತೆ ಅನೇಕ ಕೇಂದ್ರಗಳಿಗೆ ನೀರು ಆವರಿಸಿರುವುದರಿಂದ ರೋಗಿಗಳು ಪರದಾಡುವಂತಾಗಿದೆ. ಕೂಡಲೇ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನೀರು ನಿಲ್ಲದಂತೆ ಶಾಶ್ವತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಕರವೇ ಪ್ರಧಾನ ಕಾರ್ಯದರ್ಶಿ ಜಹೀರ್ ಸಂಗಮ್ಕರ್, ನವೀದ್ ಸಂದಿಮನಿ ಸೇರಿದಂತೆ ಮತ್ತಿತರರು ಇದ್ದರು. ಅತಿಯಾದಂಥ ಮಳೆಯಾಗಿ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀರು ಒಳನುಗ್ಗಿದೆ. ಇದು ಇವತ್ತೇ ನುಗ್ಗಿದಂಥ ನೀರಲ್ಲ, ಸುಮಾರಷ್ಟು ವರ್ಷಗಳಿಂದ ಅತಿಯಾಗಿ ಮಳೆ ಆದರೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದು ಒಂದು ಈಜುಕೊಳ ಆಗೋ ಥರ ಒಂದು ಆಸ್ಪತ್ರೆ ಆಗುತ್ತೆ. ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಬಹಳ ಕಷ್ಟ ಆಗ್ತಕ್ಕಂಥದ್ದು. ಮತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ಗಳಾಗಲಿ, ನರ್ಸ್ಗಳಾಗಲಿ ಅವರು ಕೂಡ ತೊಂದರೆ ಆಗುತ್ತೆ. ಹೆಚ್ಚಿನ ಚಿಕಿತ್ಸೆ ಅಂತ ಬಂದಾಗ, ಎಕ್ಸ್ರೇ ಅಂತ ಬಂದಾಗ, ನೇತ್ರ ಚಿಕಿತ್ಸೆ ಅಂತ ಬಂದಾಗ, ಸ್ಕ್ಯಾನಿಂಗ್ ಅಂತ ಬಂದಾಗ ಅವುಗಳನ್ನೆಲ್ಲನೂ ಕೂಡ ಮಾಡಲಿಕ್ಕೆ ಕರೆಂಟ್ ಅರ್ಥಿಂಗ್ ಆಗಿ ಅಲ್ಲಿ ಕೂಡ ಸಮಸ್ಯೆ ಆಗ್ತಕ್ಕಂಥದ್ದು. ಇದರ ಬಗ್ಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು, ಮೇಲಾಧಿಕಾರಿಗಳಿಗೆ, ಸಚಿವರಿಗೆ, ಮಿನಿಸ್ಟರ್ಗೆ ಇದ್ರ ಬಗ್ಗೆ ಎಲ್ಲ ತಿಳಿಸಿದ್ರು ಕೂಡ ಇನ್ನೂ ಕಣ್ತೆರೆದೇನೆ, ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿರೋದು ನಮ್ಮ ಹುನಗುಂದ ತಾಲೂಕು ಆಸ್ಪತ್ರೆ ದುರ್ದೈವ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇಡೀ ತಾಲೂಕಲ್ಲಿ ಆಸ್ಪತ್ರೆ ಚೆನ್ನಾಗಿದ್ದು, ಇಲ್ಲಿಯ ಡಾಕ್ಟರ್ಗಳು ಕೂಡ ಚೆನ್ನಾಗಿದ್ದು, ಹಳ್ಳಿಯ ರೋಗಿಗಳು ಕೂಡ ಎಲ್ಲರೂ ಕೂಡ ಇವತ್ತು ಇಲ್ಲಿ ಬರ್ತಾರೆ. ಬಟ್ ಏನಂತ ಹೇಳಿದ್ರೆ, ಈ ಒಂದು ನೀರು ನಿಂತು ತೊಂದರೆ ಆಗೋದ್ರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಿದೆ. ಆದಷ್ಟು ಬೇಗನೆ ಸರ್ಕಾರದ ಅಧಿಕಾರಿಗಳು, MLAಗಳು, ಮಿನಿಸ್ಟ್ರಿಗಳು ಎಚ್ಚೆತ್ತುಕೊಂಡು ಈ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಏನಿದೆ ಇಲ್ಲಿ ಮತ್ತೆ ನೀರು ನಿಲ್ಲದ ಹಾಗೆ ಮಾಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟವನ್ನು ಮಾಡತ್ತಂತ ಈ ಮೂಲಕ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಏನು ಸರ್, ನೀರಿನಲ್ಲಿ ಕಾರ್ಯನಿರ್ವಹಿಸುತ್ತೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಳೆ ಆಯ್ತು ಅಂತ ಹೇಳಿದ್ರೆ ಈ ಥರದ ನೀರು ನಿಲ್ಲುತ್ತೆ. ಇದು ಇವತ್ತೇ ಆಗಿದ್ದಲ್ಲ, ಈ ಹಿಂದೆ 2018 ಕೂಡ ಮಳೆ ಆದಾಗ, ಅದಾದಂತೂ ಕೂಡ ಆದಾಗ ಏನಾಗುತ್ತೆ ಅಂತಂದರೆ ಸುಮಾರಷ್ಟು ನೀರು ಆಸ್ಪತ್ರೆ ಒಳಗಡೆ ಬರುತ್ತೆ. ಈ ಆಸ್ಪತ್ರೆ ಒಳಗಡೆ ಬರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ರೋಗಿಗಳು ಏನಿಲ್ಲಿ ತೋರಿಸ್ಲಿಕ್ಕೆ ಅಂತ ಬರ್ತಾರೆ ಅವರು ಕೂಡ ಸಮಸ್ಯೆ ಆಗ್ತಕ್ಕಂಥದ್ದು. ಮತ್ತು
ಹಿಂದೆ ಅವೈಜ್ಞಾನಿಕವಾಗಿ ಸಾರ್ವಜನಿಕರ ಚರಂಡಿಯನ್ನು ಸರ್ಕಾರಿ ಆಸ್ಪತ್ರೆ ಒಳಗಡೆ ಕೊಟ್ಟಿರೋದ್ರಿಂದ ಆ ನೀರು ಕೂಡ ಇಲ್ಲಿ ಒಳಗಡೆ ಬರುತ್ತೆ. ಮತ್ತು ಹಿಂದೆ ಜಮೀನಲ್ಲಿ ನಿಂತಿದ್ದಂಥ ನೀರು ಕೂಡ ಇಲ್ಲಿ ಒಳಗಡೆ ಬರೋದ್ರಿಂದ ಸುಮಾರಷ್ಟು ನೀರು ಇಲ್ಲಿ ನಿಂತು ಇಲ್ಲಿ ಅಧಿಕಾರಿಗಳಿಗಾಗಲಿ ಅಥವಾ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗಾಗಲಿ ಸಾರ್ವಜನಿಕರಿಗೆ ಇದು ತೊಂದರೆ ಆಗ್ತಿದೆ. ಇದರ ಬಗ್ಗೆ ಮೇಲಾಧಿಕಾರಿಗಳಿಗೆ ಮತ್ತು MLAಗಳಿಗೆ ಸಚಿವರುಗಳಿಗೆ ಹೇಳಿದ್ರು ಕೂಡ ಇದ್ರ ಬಗ್ಗೆ ಏನೂ ಕೂಡ ಕ್ಯಾರೆ ಅನ್ನದೆ ಸುಮ್ಮನೆ ಕೂತಿರ್ತಕ್ಕಂಥದ್ದು ಬಹಳ ದುರ್ದೈವ. ಹೀಗಾಗಿ ನಮ್ಮ ಹುಣಗುಲ್ ಸರ್ಕಾರಿ ಆಸ್ಪತ್ರೆ ಬಗ್ಗೆ ದಯವಿಟ್ಟು ಎಚ್ಚೆತ್ತುಕೊಂಡು ಸಾರ್ವಜನಿಕರಿಗೆ ಏನು ತೊಂದರೆ ಆಗದಾಗೆ ಅವರು ಮುಂದಿನ ದಿನಮಾನಗಳಲ್ಲಿ ಬೇಗ ಇದನ್ನು ಮಾಡಿಕೊಡ್ಬೇಕು. ಮಾಡದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟವನ್ನು ಮಾಡುತ್ತೆ ಅಂತ ನಾನು ಈ ಮೂಲಕ ಎಚ್ಚರಿಕೆ ಇಷ್ಟಪಡ್ತೀನಿ.